ಹಲೋ ಫ್ರೆಂಡ್ಸ್, ಇವತ್ತು ನಾವು ಮೊಳಕೆ ಕಟ್ಟಿನ ಹುರುಳಿಕಾಳಿನ ಸಾರು ಮಾಡೋಣ ಬನ್ನಿ. ಈಗ ಮಿಕ್ಸ್ ಜಾರಿಗೆ ಅರ್ಧ ಕಪ್ ಕಾಯಿ ತುರಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಮೆಣಸು, ಸ್ವಲ್ಪ ಪುಟಾಣಿ, ಧನಿಯಾ ಪುಡಿ 2 ಸ್ಪೂನ್, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ. ಈ ಕಡೆ ನಾವು ಕುಕ್ಕರ್ಗೆ 2 ಸ್ಪೂನ್ ಆಯಿಲ್, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಾವು ಹುರುಳಿಕಾಳಿನ ಹಿಂದಿನ ದಿನವೇ ನೆನೆಸಿ ಮೊಳಕೆ ಬರೆಸ್ಕೊಂಡು ಇಟ್ಕೋಬೇಕು. ಈಗ 1 ಕಪ್ ಹುರುಳಿಕಾಳು ಮೊಳಕೆ ಬರೆಸಿದ್ದು. ಈಗ ಒಂದು ಬದನೆಕಾಯಿ, ಆಲೂಗಡ್ಡೆ ಮೀಡಿಯಮ್ ಸೈಜು, ನಿಮಗಿನ್ನ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ಹುರುಳಿಕಾಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚಿಟಿಕೆ ಅರಿಶಿಣ ಪುಡಿ, ಇದು ಮುದ್ದೆ ಜೊತೆಗೂ ಹಾಗೂ ಅನ್ನಕ್ಕೂ ಚೆನ್ನಾಗಿರುತ್ತೆ. ಈಗ ರುಬ್ಬಿದ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ, ಇದು ಸ್ವಲ್ಪ ಗಟ್ಟಿನೂ ಮಾಡಿಕೊಂಡ್ರೆ ಚಪಾತಿಗೂ ರೊಟ್ಟಿಗೂ ಸೂಪರ್ ಇರುತ್ತೆ. ಈಗ 2 ಸ್ಪೂನು ಖಾರದ ಪುಡಿ ಹಾಕಿ, ನಿಮಗೆ ತಿಕ್ನೆಸ್ ನೋಡಿಕೊಂಡು ನೀರು ಹಾಕಬೇಕು. ಜಾಸ್ತಿನೂ ಹಾಕಬೇಡಿ, ನಿಮ್ಮ ತಿಕ್ನೆಸ್ ಮುದ್ದೆ ಜೊತೆಗೆ ಯಾವ ಥರ ಇರ್ತದೋ ಆ ಥರ ಮಾತ್ರ ನೀರು ಹಾಕಿ 3 ವಿಸಲ್ ಕೂಗಿಸ್ಕೊಳ್ಳಿ. ಈಗ ನಮ್ಮ ಮೊಳಕೆ ಕಟ್ಟಿನ ಹುರುಳಿಕಾಳು ಸಾರು ರೆಡಿ. ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.